ಭೀಮಾತೀರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ನಮಸ್ಕಾರ. ನಾನು ಭೂಪಾಳನ್, ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಬಿಜಾಪುರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣಾಧಿಕಾರಿಗಳು. ತಮ್ಮೆಲ್ಲರಿಗೂ ಗೊತ್ತಿರುವಾಗ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ 2024ನೇ ಒಂದು ಶೆಡ್ಯೂಲ್ ಅನ್ನು ಈಗಾಗಲೇ ಘೋಷಣೆ ಮಾಡಿದೆ. ಒಟ್ಟಾರೆ ನಮ್ಮ ದೇಶದಲ್ಲಿ 7 ಹಂತದಲ್ಲಿ 7 ಸ್ಟೇಜ್ಗಳಲ್ಲಿ ಈ ಲೋಕಸಭಾ ಚುನಾವಣೆ ನಡೆಯಲಿದೆ. ಕರ್ನಾಟಕ ರಾಜ್ಯದಲ್ಲಿ 2 ಸ್ಟೇಜ್ಗಳಲ್ಲಿ, ಆದರೆ ಒಟ್ಟು ಇರುವ 7 ಸ್ಟೇಜಲ್ಲಿ 2ನೇ ಮತ್ತು 3ನೇ ಸ್ಟೇಜಲ್ಲಿ ಕರ್ನಾಟಕದಲ್ಲಿ ಆಗಲಿದೆ. 2ನೇ ಸ್ಟೇಜಲ್ಲಿ ದಕ್ಷಿಣ ಕರ್ನಾಟಕ ಮತ್ತು 3ನೇ ಸ್ಟೇಜಲ್ಲಿ ಉತ್ತರ ಕರ್ನಾಟಕ ಕಾನ್ಸ್ಟಿಟ್ಯೂನ್ಸೀಸ್ಗೆ ಎಲೆಕ್ಷನ್ ನಡೆಯಲಿದೆ. ನಮ್ಮ ಜಿಲ್ಲೆ ಉತ್ತರ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುತ್ತದೆ. ನಮ್ಮ ಜಿಲ್ಲೆಗೆ 3ನೇ ಸ್ಟೇಜಲ್ಲಿ ಎಲೆಕ್ಷನ್ ನಡೆಯಲಿದೆ. ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವೇಳಾಪಟ್ಟಿಯನ್ನು ನಾನು ಈಗ ನಮ್ಮೆಲ್ಲರಿಗೂ ಘೋಷಣೆ ಮಾಡಿದ್ದೀನಿ. ಅಧಿಸೂಚನೆ ಹೊರಡಿಸುವ ದಿನಾಂಕ 12 ಏಪ್ರಿಲ್ 2024. ಸದರಿ ದಿನಾಂಕದಿಂದ ನಾಮಪತ್ರಗಳ ಸಲ್ಲಿಕೆ ಶುರುವಾಗುತ್ತೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 19 ಏಪ್ರಿಲ್ 2024, 1 ವಾರ ಕಾಲ. ಆದರೆ ಪಬ್ಲಿಕ್ ಹಾಲಿಡೇಸ್ ಹೊರತುಪಡಿಸಿ 1 ವಾರ ಕಾಲ ಅಷ್ಟು ನಮಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ನಾಮಪತ್ರಗಳ ಪರಿಶೀಲನೆ 20 ಏಪ್ರಿಲ್ 2024 ನಡೆಯಲಿದೆ. ಮತ್ತೆ ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯಬೇಕು, ವಿತ್ಡ್ರಾ ಮಾಡಬೇಕಾದ್ರೆ ಅದಕ್ಕೆ ಕೊನೆಯ ದಿನಾಂಕ 22 ಏಪ್ರಿಲ್ 2024. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗುವ ದಿನಾಂಕ 7 ಮೇ 2024. ಮೇ 7ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ. ಮತ ಎಣಿಕೆ ದಿನಾಂಕ 4 ಜೂನ್ 2024. ಆದರೆ ಮತದಾನ ಮತ್ತು ಮತ ಎಣಿಕೆ ಮಧ್ಯದಲ್ಲಿ ಸುಮಾರು 1 ತಿಂಗಳ ಕಾಲ ಗ್ಯಾಪ್ ಇದೆ ನಮ್ಮ ಜಿಲ್ಲೆಗೆ. ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸುವ ದಿನಾಂಕವಾದರೆ 6 ಜೂನ್ 2024. ಕೌಂಟಿಂಗ್ ಆಗಿ 2 ದಿನ ನಂತರ MCC ನಮಗೆ ಕ್ಲೋಸ್ ಆಗಿದೆ. ಸೊ ನಮಗೆ ಇನ್ನು ಅಂದಾಜು ಒಂದು 2 ತಿಂಗಳ ಕಾಲ ಅವಕಾಶ ಇದೆ ಪೋಲಿಂಗ್ಗೆ, ಮತ್ತೆ ಕೌಂಟಿಂಗ್ಗೆ ಮೊರಾರ್ಲೆಸ್ 3 ತಿಂಗಳ ಕಾಲ ಅವಕಾಶ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 9 ಸಹಾಯಕ ಚುನಾವಣಾಧಿಕಾರಿಗಳಿದ್ದಾರೆ. ನಮ್ಮ ಕಚೇರಿಯಲ್ಲಿ ಅಡಿಷನಲ್ DC, ಅಂದರೆ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಒಬ್ಬ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾರೆ. ಅದರೊಂದಿಗೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ, ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಸಹಾಯಕ ಚುನಾವಣಾಧಿಕಾರಿ ಕೂಡ ನಾವು ನೇಮಕ ಮಾಡಿದ್ದೀವಿ. ಅವ್ರು ಯಾರ್ಯಾರನ್ನು ತಮ್ಮ ಹತ್ರ ಹೇಳಿಬಿಡ್ತೀನಿ. 26 ಹುದ್ದೆಗಳಿಗೆ ಶ್ರೀ ರಾಜಶೇಖರ್, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ. 27 ದೇವರಹಿಪ್ಪರಗಿ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀ ಪ್ರವೀಣ್ ಜೈನ್, ವಿಶೇಷ ಭೂಸ್ವಾಧೀನಾಧಿಕಾರಿಗಳು UKP ಹಿಂದಿ. 28 ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಶ್ರೀ ಗಂಗಪ್ಪ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು UKP ಆಲ್ಮಟ್ಟಿ. 29 ಬಬಳೇಶ್ವರ್ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀಮತಿ ಶ್ವೇತಾ ಬೀಡಿಕರ್, ಉಪವಿಭಾಗಾಧಿಕಾರಿಗಳು ವಿಜಯಪುರ. 30 ಬಿಜಾಪುರ ನಗರಕ್ಕೆ ಶ್ರೀ ಆಸಾದ್ ಶರೀಫ್, ಆಯುಕ್ತರು ಮಹಾನಗರ ಪಾಲಿಕೆ. 31 ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀ ಪ್ರೀತಮ್ ಸಸ್ಲಾಪುರ್, ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ. 32 ಇಂಡಿ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀ ಅಭಿತ್ ಗದ್ಯಾಳ್, ಉಪವಿಭಾಗಾಧಿಕಾರಿಗಳು ಇಂಡಿ. 33 ಸಿಂಧಿ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀ ವಿನಯ್ ಪಾಟೀಲ್, ಉಪನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. ಸೊ ಈ 8 ಸಹಾಯಕ ಚುನಾವಣಾಧಿಕಾರಿಗಳು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಮತ್ತೆ ಏನೇನು ಪರ್ಮಿಷನ್ಗಳು ಎಲ್ಲ ಬರುತ್ತದೋ ಅವರ ಮುಖಾಂತರನೇ ನಾವು ಕ್ಲಿಯರ್ ಮಾಡುತ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಇರುವ ಒಟ್ಟು ಮತಗಟ್ಟೆಗಳು 2085. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡುವುದಾದ್ರೆ 26 ಮುದ್ದೇಬಿಹಾಳ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 245 ಮತಗಟ್ಟೆಗಳು, 27 ದೇವರಹಿಪ್ಪರಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 252 ಮತಗಟ್ಟೆಗಳು, 28 ಬಸವನ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 230 ಮತಗಟ್ಟೆಗಳು, 29 ಬಬಳೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 243 ಮತಗಟ್ಟೆಗಳು, 30 ಬಿಜಾಪುರ ನಗರದಲ್ಲಿ 282 ಮತಗಟ್ಟೆಗಳು, 31 ನಾಗ್ಟಾನಲ್ಲಿ 297 ಮತಗಟ್ಟೆಗಳು, 32 ಇಂಡಿಯಲ್ಲಿ 268 ಮತಗಟ್ಟೆಗಳು, 33 ಸಿಂಧಿಯಲ್ಲಿ 268 ಮತಗಟ್ಟೆಗಳು. ಒಟ್ಟಾರೆ 2085 ಮತಗಟ್ಟೆಗಳು. ಅತಿ ಹೆಚ್ಚು ಮತಗಟ್ಟೆಗಳು ಹೊಂದಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆದರೆ ಅದು ನಾರ್ಥನ್ ಕಾನ್ಸ್ಟಿಟ್ಯೂನ್ಸಿ ಆಗಿರುತ್ತದೆ.
ಮತ್ತೆ 22/1/2024 ಹೊರಡಿಸಲಾದ ಅಂತಿಮ ಮತದಾರರ ಪಟ್ಟಿ ಅನುಸಾರ ವಿಧಾನಸಭಾ ಕ್ಷೇತ್ರವಾರು ಮತದಾರರ ವಿವರ ಈ ಕೆಳಕಂಡಂತೆ ಇರುತ್ತದೆ. ಮುದ್ದೇಬಿಹಾಳ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟು 22,20,527 ಮತದಾರರಿದ್ದಾರೆ. ದೇವರಹಿಪ್ಪರಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,22,337 ಮತದಾರರು. ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ 2,14,476 ಮತದಾರರು. ಬಬಳೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,19,524 ಮತದಾರರು. ಬಿಜಾಪುರ ನಗರದಲ್ಲಿ 2,82,561 ಮತದಾರರು. ನಾಗ್ರಾನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,72,139 ಮತದಾರರು. ಇಂಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,47,042 ಮತದಾರರು. ಸಿಂಧಿಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2,40,442 ಮತದಾರರು. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಮತದಾರರ ಸಂಖ್ಯೆ 19,48,048. ಇದರಲ್ಲಿ ಗಂಡು ಮತದಾರರು 9,76,073, ಹೆಣ್ಣು ಮತದಾರರು 9,42,757, ಇತರರು 218. ಈಗ 16/3/2024 ಟಿಲ್ ಡೇಟ್ ಆದ್ರೆ ಅಂತಿಮ ಮತದಾರರ ಪಟ್ಟಿ ಘೋಷಣೆಯಾಗಿರುವುದು 22 ಜನವರಿ ತಿಂಗಳಿಗೆ. ಬಟ್ ತದನಂತರ ಕೂಡ ಸೇರ್ಪಡೆ ಡೆಲಿಷನ್ಗಳ ಅವಕಾಶ ಇದೆ. ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಮತ್ತೆ 12,000 ಮತದಾರರು ಜಾಸ್ತಿ ಆಗಿದ್ದಾರೆ. ಈಗ ಸದ್ಯಕ್ಕೆ ಇರುವ ಮತದಾರರ ಸಂಖ್ಯೆ 19,31,342 ಆಗಿ ಇರುತ್ತದೆ. ಮುಂದುವರೆದು ಮಾದರಿ ನೀತಿ ಸಂಹಿತೆ. ಸೊ ಎಲೆಕ್ಷನ್ ಡೇಟ್ ಘೋಷಣೆಯಾದ ತಕ್ಷಣ ಮಾದರಿ ನೀತಿ ಸಂಹಿತೆಯನ್ನು ನಾವು ಅನುಷ್ಠಾನ ಮಾಡುತ್ತಾ ಇದ್ದೀವಿ. ಈ ಮಾದರಿ ನೀತಿ ಸಂಹಿತೆಯನ್ನು ಅನುಷ್ಠಾನ ಮಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ನೋಡಲಾಧಿಕಾರಿಗಳಾಗಿರುತ್ತಾರೆ. ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತಾಲೂಕಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ARO ಅವರ ಒಂದು ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಮ್ಮ 8 ಮತಕ್ಷೇತ್ರಗಳಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 8 ಮಂದಿ ನೋಡಲ್ ಆಫೀಸರ್ಸ್ ಇದ್ದಾರೆ. ಮುದ್ದೇಬಿಹಾಳಿಗೆ EO ಮುದ್ದೇಬಿಹಾಳಿ, ದೇವರಹಿಪ್ಪರಿಗೆ EO ದೇವರಹಿಪ್ಪರಿಗೆ, ಬಾಗೇವಾಡಿಗೆ EO ಬಾಗೇವಾಡಿ, ಬಬಳೇಶ್ವರಿಗೆ EO ಬಬಳೇಶ್ವರ್, ಬಿಜಾಪುರ ನಗರಕ್ಕೆ EO ವಿಜಯಪುರ, ನಾಗ್ಟನ್ಗೆ EO ಚಡಚನ, ಇಂಡಿಗೆ EO ಇಂಡಿ, ಸಿಂಧಿಗೆ EO ಸಿಂಧಿ. ಸೊ ಇವರುಗಳು ಓವರ್ ಆಲ್ ಉಸ್ತುವಾರಿ ಮಾಡಲಿದ್ದಾರೆ. ಅದೇ ರೀತಿ ನಾವು ವಿವಿಧ ತಂಡಗಳನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಆದರೆ FST ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರುತ್ತದೆ, SST ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಇರುತ್ತದೆ, VST ವಿಡಿಯೋ ಸರ್ವೇಲೆನ್ಸ್ ಟೀಮ್, VVT ವಿಡಿಯೋ ವ್ಯೂವಿಂಗ್ ಟೀಮ್ ಇರುತ್ತದೆ. SST ಆದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡಬಹುದು, ಕಾರ್ಯನಿರ್ವಹಿಸುವವರು. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 29 ಚೆಕ್ ಪೋಸ್ಟ್ಗಳು ಇದೆ. 29 ಚೆಕ್ ಪೋಸ್ಟ್ ಅಲ್ಲಿ ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ಗಳು 11 ಇದೆ. ಸೊ ಸೋಲಾಪುರ ಜಿಲ್ಲೆ ಮತ್ತು ಸಾಂಗ್ಲಿ ಜಿಲ್ಲೆಯೊಂದಿಗೆ ನಮ್ಮ ಜಿಲ್ಲೆಯಲ್ಲಿ 11 ಚೆಕ್ ಪೋಸ್ಟ್ಗಳಿದೆ. ಮತ್ತೆ ಇಂಟರ್ ಡಿಸ್ಟ್ರಿಕ್ಟ್ ನೋಡಿದ್ರೆ 13 ಇದೆ. ಆದ್ರೆ ನಮ್ಮ ಸಮೀಪದಲ್ಲಿ ಇರುವ ಗಡಿಯನ್ನು ಶೇರ್ ಮಾಡಿಕೊಳ್ಳುವ ಕಲಬುರಗಿ, ಯಾದಗಿರಿ, ಬಾಗಲಕೋಟೆ ಮತ್ತು ಬೆಳಗಾವಿಯೊಂದಿಗೆ 13 ಮತಗಟ್ಟೆಗಳು. ಮತ್ತು ನಮ್ಮ ಜಿಲ್ಲೆ ಒಳಗಡೆ ವಿತಿನ್ ದ ಜಿಲ್ಲೆ ವಿತಿನ್ ದ ಡಿಸ್ಟ್ರಿಕ್ಟ್ ಒಂದು 5 ಚೆಕ್ ಪೋಸ್ಟ್ ಇದೆ. ಈ ತರ 29 ಚೆಕ್ ಪೋಸ್ಟ್ಗಳು ಟೋಟಲ್ ಇದೆ. ಈ ಪ್ರತಿ ಚೆಕ್ ಪೋಸ್ಟ್ ಒಂದು SST ಟೀಮ್ ಇರುತ್ತದೆ. ಆದ್ರೆ 3 ಶಿಫ್ಟ್ಗೆ 3 ಟೀಮ್ ಇರುತ್ತದೆ. ಸೊ ಒಟ್ಟಾರೆ 87 ಟೀಮ್ SST ಟೀಮ್ಗಳು ಇರುತ್ತದೆ. ಅದೇ ರೀತಿ ಇವರ ಅಲ್ಲಿ ಆ ಚೆಕ್ ಪೋಸ್ಟ್ ಅಲ್ಲಿಯೇ ನಿಂತು ಹೋಗುವ ಬರುವ ವಾಹನಗಳ ತಪಾಸಣೆಯನ್ನು ಮಾಡುತ್ತಾ ಇರ್ತಾರೆ. ಏನಾದ್ರೂ ಸೀಸರ್ ಮಾಡುತ್ತಿದ್ರು ಇವರೇ ಮಾಡುತ್ತಾ ಇರ್ತಾರೆ. ಇವರುಗಳ ಕರ್ತವ್ಯ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಇರುತ್ತದೆ. ಇವರು ಚೆಕ್ ಪೋಸ್ಟ್ ಬಿಟ್ಟು ಇಲ್ಲಿ ಹೋಗೋದಿಲ್ಲ. ಅದೇ ರೀತಿ ಫ್ಲೈಯಿಂಗ್ ಸ್ಕ್ವಾಡ್ ಇನ್ನೊಂದು ಕ್ಯಾಟಗರಿ ಆಫ್ ಟೀಮ್ ಇರುತ್ತದೆ. ಫ್ಲೈಯಿಂಗ್ ಸ್ಕ್ವಾಡ್ ಆದ್ರೆ ಅವ್ರು ಏನ್ ಮಾಡ್ತಾರೆ, ಏನಾದ್ರು ಕಂಪ್ಲೇಂಟ್ ಬಂದ ತಕ್ಷಣ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅವರು ಗಾಡಿಯಲ್ಲಿ ಹೋಗಿ ಇಮಿಡಿಯೇಟ್ಲಿ ಹೋಗಿ ಆ ಕಂಪ್ಲೇಂಟ್ ಅನ್ನು ಅಟೆಂಡ್ ಮಾಡ್ತಾರೆ. ಅವರು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರುತ್ತದೆ. ಅದು ಕೂಡ ಈ ತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ವಿಡಿಯೋ ಸರ್ವೆಲೆನ್ಸ್ ಟೀಮ್ ಆದ್ರೆ ಅವರುಗಳು ಏನಾದ್ರು ಪೊಲಿಟಿಕಲ್ ಫಂಕ್ಷನ್ಸ್ ಮೀಟಿಂಗ್ಸ್ ಎಲ್ಲ ನಡೆಯುವಾಗ ಹೋಗಿ ವಿಡಿಯೋ ಮಾಡ್ತಾರೆ. ಏನಾದ್ರೂ ಉಲ್ಲಂಘನೆ ಆಗುತ್ತಾ, MCC ವೈಲೇಷನ್ ಆಗುತ್ತಾ ಅವರು ಕ್ಯಾಪ್ಚರ್ ಮಾಡ್ತಾರೆ. ಅದನ್ನು ವಿಡಿಯೋ ವ್ಯೂಯಿಂಗ್ ಟೀಮ್ ಅವರು ನೋಡಿಬಿಟ್ಟು ಏನಾದ್ರೂ ಉಲ್ಲಂಘನೆ ಆಗಿದ ಪಕ್ಷದಲ್ಲಿ ಇಮಿಡಿಯೇಟ್ಲಿ ಕೇಸ್ ಬುಕ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತಾರೆ. 16
ನೆಕ್ಸ್ಟ್ ನಮ್ಮ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ನಮ್ಮ ಡಿಸಿ ಆಫೀಸ್ ಅಲ್ಲಿ ಮಾಡಿದೀವಿ. ಅದೇ ರೀತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೂಡ ಮಾಡಿದೀವಿ. ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಸಮಗ್ರವಾಗಿ ಎಲ್ಲಾ ತಂಡಗಳು ಅಂದ್ರೆ FST, SST, BST ಎಲ್ಲಾ ತಂಡಗಳ ಒಂದು ಮೇಲುಸ್ತುವಾರಿಯನ್ನು ನಾವು ನೋಡ್ತೀವಿ. ಆದ್ರೆ ಸಾರ್ವಜನಿಕರ ದೂರುಗಳು ಕೂಡ ಇಲ್ಲಿಯೇ ನಾವು ಹ್ಯಾಂಡಲ್ ಮಾಡ್ತೀವಿ. ಈ ಒಂದು ದೂರು ನಿರ್ವಹಣೆ ಕೋಶಕ್ಕೆ ನಮ್ಮ ಉಪನಿರ್ದೇಶಕರು ಭೂದಾಖಲೆಗಳು ಇಲಾಖೆ ಶ್ರೀ ಪ್ರವೀಣ್ ಜಾಧವ್ ಅವರು ಉಸ್ತುವಾರಿ ಇರ್ತಾರೆ. ಅವರ ಮೊಬೈಲ್ ಸಂಖ್ಯೆ ಕೂಡ ತಮಗೆಲ್ಲರಿಗೂ ಹೇಳಿಕೊಳ್ತೀನಿ. ಸಾರ್ವಜನಿಕರು ಈ ಒಂದು ಮೊಬೈಲ್ ಸಂಖ್ಯೆ ಮುಖಾಂತರ ನೇರವಾಗಿ ಕೂಡ ದೂರುಗಳನ್ನು ಕೊಡಬಹುದು. 9945354447. ಈ ಮತ್ತೊಮ್ಮೆ ಹೇಳ್ತೀನಿ, 9945354447. ಅದೇ ರೀತಿ ಜಿಲ್ಲಾ ಹಂತದ ದೂರ ನಿರ್ವಹಣೆ ಕೋಶಕ್ಕೆ ಕೂಡ ನಾವು ಡೆಡಿಕೇಟೆಡ್ ಒಂದು ಲ್ಯಾಂಡ್ ಲೈನ್ ತಗೊಂಡಿದ್ದೀವಿ. ನಂಬರ್ ಕೂಡ ನಾನು ತಮಗೆ ಹೇಳ್ತೀನಿ, 08352222044 ಮತ್ತು 220223. ಮತ್ತೊಮ್ಮೆ ಹೇಳ್ತೀನಿ, ಜಿಲ್ಲಾ ಹಂತದ ದೂರು ನಿರ್ವಹಣಾ ಕೋಶ ಸಂಖ್ಯೆ 0835222202223. ಸೊ ಈ ಮೊಬೈಲ್ ನಂಬರ್ಗಳು ಕೂಡ ಎನಿ ಟೈಮ್ 24/7 ತಾವುಗಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ದೂರವಾಣಿ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಾವುಗಳು ಸಿಟಿಸನ್ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಅನ್ನು ಫೋನ್ ಮಾಡಿ ತಿಳಿಸಬಹುದು. ಅದೇ ರೀತಿ ಎಲೆಕ್ಷನ್ ಕಮಿಷನ್ ಇಂದ ಸಿ ವಿಜಿಲ್ ಎಂಬ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಮುಖಾಂತರ ಸಾರ್ವಜನಿಕರು ಡೈರೆಕ್ಟ್ ಆಗಿ ದೂರನ್ನು ರಿಜಿಸ್ಟರ್ ಮಾಡುವ ಒಂದು ಅವಕಾಶ ಕೂಡ ಇದೆ. ಇದನ್ನು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಮತದಾರರು, ಈವನ್ ಪೊಲಿಟಿಕಲ್ ಪಾರ್ಟೀಸ್ ಇದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ಕ್ಯಾಂಡಿಡೇಟ್ ಏನಾದರೂ ಉಲ್ಲಂಘನೆ ಮಾಡುವುದು ಕಂಡು ಬಂದಲ್ಲಿ ಪೊಲಿಟಿಕಲ್ ಪಕ್ಷದವರು ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನು ಅವರು ಯೂಸ್ ಮಾಡಿಕೋಬಹುದು. ಇದಕ್ಕೆ ಸಿಟಿಸನ್ ಅಪ್ಲಿಕೇಶನ್ ನಾವು ಹೇಳ್ತೀವಿ. ಅದಲ್ಲದೆ ನಮ್ಮ ಹತ್ರ ನಾವು ಕೂಡ ಸುಮೋಟೋ ಕಂಪ್ಲೇಂಟ್ಗಳನ್ನು ನಮ್ಮ ಅಧಿಕಾರಿಗಳು ಫೈಲ್ ಮಾಡುತ್ತಾರೆ. ಸೊ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲು ಸಾರ್ವಜನಿಕರ ಒಂದು ಕೋಆಪರೇಷನ್ ಸಪೋರ್ಟ್ ನಮಗೆ ಬೇಕಾಗುತ್ತೆ. ಅವರು ಕೂಡ ಈ ಒಂದು ಎಲೆಕ್ಷನ್ ಹಬ್ಬದಲ್ಲಿ ಒಂದು ಉತ್ಸಾಹದಿಂದ ಪಾಲ್ಗೊಂಡು ನಮಗೆ ಏನಾದರೂ ವೈಲೇಷನ್ ಇದ್ರೆ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ಈ ಒಂದು ಸಿ ವಿಜಿಲ್ ಅಪ್ಲಿಕೇಶನ್, ಸಿಟಿಸನ್ ಅಪ್ಲಿಕೇಶನ್ ಮುಖಾಂತರ ನಮ್ಮ ಗಮನಕ್ಕೆ ತರಲು ಮತ್ತು ದೂರವಾಣಿ ಮುಖಾಂತರ ಕೂಡ ನಮಗೆ ಮಾಹಿತಿ ಕೊಡಲು ನಾನು ಸಾರ್ವಜನಿಕರ ಹತ್ರ ಕೋರಿಕೊಳ್ಳುತ್ತೇನೆ. ನಂತರ ಈ ಒಂದು ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೇಕಾಗಿರುವ ಅಧಿಕಾರಿಗಳು ನೋಡಿದ್ರೆ PRO ಹೇಳಿ ಪ್ರಿಸೈಡಿಂಗ್ ಆಫೀಸರ್ಗಳು 2085 ಮಂದಿ ಬೇಕಾಗುತ್ತಾರೆ. ನಾವು ರಿಸರ್ವ್ಗಳ ಸೇರಿ 2500 ಮಂದಿಯನ್ನು ಇಟ್ಕೊಳ್ತೀವಿ. ಪೋಲಿಂಗ್ ಅಧಿಕಾರಿಗಳಾದ್ರೆ PO1 PO2 ಹೇಳಿಬಿಟ್ಟು 6255 ಮಂದಿ ನಮಗೆ ಬೇಕಾಗುತ್ತಾರೆ. ನಾವು 7506 ಮಂದಿಯನ್ನು ಇಟ್ಕೊಂಡಿದ್ದೀವಿ ರಿಸರ್ವ್ ಸೇರಿ. ಮತ್ತೆ ಮೈಕ್ರೋ ಅಬ್ಸರ್ವರ್ ಆಗಿ 171 ಮಂದಿ ಅವಶ್ಯಕತೆ ಇದೆ. 482 ಮಂದಿ ಈಗಾಗಲೇ ನಮ್ಮ ಹತ್ರ ಲಭ್ಯವಿದ್ದಾರೆ. ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಜಿಲ್ಲೆಯಲ್ಲಿ 8 ಮಂದಿ DSPಗಳು, 26 ಮಂದಿ CPIಗಳು, 90 ಮಂದಿ PSIಗಳು, 118 ಮಂದಿ ASIಗಳು, 1888 ಮಂದಿ ಇತರ ಪೊಲೀಸ್ ಸಿಬ್ಬಂದಿಗಳು, 976 ಮಂದಿ ಹೋಮ್ ಗಾರ್ಡ್ಗಳು. ಈ ತರ 3106 ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಸೆಕ್ಯೂರಿಟಿ ಪರ್ಪಸ್ಗೆ ಮತ್ತೆ ಸೂಕ್ಷ್ಮ ಮತಗಟ್ಟೆಗಳನ್ನ ಕಾನ್ಸೆಪ್ಟ್ ಇದೆ. ಆದರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಇರುವುದು, ಕಳೆದ ಎಲೆಕ್ಷನ್ ಅಲ್ಲಿ ರೀಪೋಲ್ ಆಗಿರುವುದು, ಅಥವಾ ಒಂದು ಮತಗಟ್ಟೆಯಲ್ಲಿ 10% ಕಡಿಮೆ ಮತದಾನ ಆಗಿರುವುದು, ಅಥವಾ 90% ಜಾಸ್ತಿ ಮತದಾನ ಆಗಿರುವುದು. ಈ ತರ ಕೆಲವೊಂದು ಕ್ಯಾಟಗರಿ ಮೇಲೆ ನಾವು 171 ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳು ನಾವು ಗುರುತಿಸಿದ್ದೀವಿ. ಅತಿ ಹೆಚ್ಚು ಕ್ರಿಟಿಕಲ್ ಮತಗಟ್ಟೆಗಳು ಇರುವ ಊರಾದ್ರೆ ಇಂಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 34 ಕ್ರಿಟಿಕಲ್ ಮತಗಟ್ಟೆಗಳು, ಸಿಂಧಿಯಲ್ಲಿ 32 ಕ್ರಿಟಿಕಲ್ ಮತಗಟ್ಟೆಗಳು, ಬಿಜಾಪುರ ನಗರದಲ್ಲಿ 29, ಬಬಳೇಶ್ವರಲ್ಲಿ 30, ನಾಗ್ಟಾನಲ್ಲಿ 15, ಬಾಗೇವಾಡಿ ಮತ್ತು ದೇವರಹಿಪ್ಪರಿಯಲ್ಲಿ 13, ಮುದ್ದೇಬಿಹಾಳಲ್ಲಿ 5 ಮತಗಟ್ಟೆಗಳು. ಸೊ 2085 ಮತಗಟ್ಟೆಗಳಲ್ಲಿ 171 ಮತಗಟ್ಟೆಗಳು ಕ್ರಿಟಿಕಲ್ ಮತಗಟ್ಟೆಗಳಾಗಿ ಸೂಕ್ಷ್ಮವಾದ ಮತಗಟ್ಟೆಗಳಾಗಿ ನಡೆಯುತ್ತವೆ. ಅದೇ ರೀತಿ ನಮ್ಮ ಹತ್ರ ಸಾಕಷ್ಟು EVM ಮೆಷಿನ್ಗಳಿದೆ. DU ಇರಲಿ, ಬ್ಯಾಲೆಟ್ ಯೂನಿಟ್ ಇರಲಿ, ಕಂಟ್ರೋಲ್ ಯೂನಿಟ್ ಇರಲಿ, VVPAT ಇರಲಿ, ನಮ್ಮ ಹತ್ರ ಸಾಕಷ್ಟು ಲಭ್ಯವಿದೆ. ಅದೇ ರೀತಿ ಪೋಸ್ಟಲ್ ಬ್ಯಾಲೆಟ್ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಇದರಲ್ಲಿ ಪೋಸ್ಟಲ್ ಬ್ಯಾಲೆಟ್ ಯಾರು ನಾವು ಕೊಡ್ತೀವಿ ಅಂದ್ರೆ, ಒಂದು
ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಾ ಇರುವ ಬೇರೆ ಜಿಲ್ಲೆಯ ನೌಕರರು, ಬೇರೆ ಜಿಲ್ಲೆಯಲ್ಲಿ ಅವರಿಗೆ ಮತದಾನ ಇರುತ್ತದೆ, ಅವರು ನಮ್ಮ ಊರಲ್ಲಿ ಕೆಲಸ ಮಾಡುತ್ತಾರೆ, ಅವರಿಗೆ ನಮ್ಮ ಜಿಲ್ಲೆಯಲ್ಲಿಯೇ ಮತದಾನ ಆದರೆ ಎಲೆಕ್ಷನ್ ಡ್ಯೂಟಿ ಆಗ್ತೀವಿ, ಅವರಿಗೆ ಪೋಲಿಂಗ್ ಸ್ಟಾಫ್ ಅನ್ನು ಪರಿಗಣಿಸಿ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ. ಒಂದು. ಎರಡನೇದು, ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾರೆ, ಆದರೆ ಎಸೆನ್ಸಿಯಲ್ ಸರ್ವಿಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉದಾಹರಣೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಟ್ರಾಫಿಕ್ ಪೊಲೀಸ್, ಮತ್ತೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು, ಅವರೆಲ್ಲ ಆ ದಿನ ಕೂಡ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಸೊ ಅವರಿಗೂ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ. ಮೂರನೆಯದು, ಸಾರ್ವಜನಿಕರಲ್ಲಿ 2 ಕ್ಯಾಟಗರಿ ಮತದಾರರಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಮಾಡುವ ಅವಕಾಶ ಕಲ್ಪಿಸಿಕೊಡ್ತೀವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ನಿರ್ದೇಶನ ಮೇರೆಗೆ. ಒಂದು, 85 ವಯಸ್ಸಿಗೂ ಮೇಲ್ಪಟ್ಟ ಹಿರಿಯರಿಗೆ. ಕಳೆದ ಎಲೆಕ್ಷನ್ ಅಲ್ಲಿ 80 ವಯಸ್ಸಿಗೂ ಮೇಲಿದ್ದವರಿಗಿತ್ತು, ಈ ಬಾರಿ 85 ವಯಸ್ಸಿಗೂ ಮೇಲ್ಪಟ್ಟ ಹಿರಿಯರಿಗೆ. ಎರಡನೆಯದು, 40% ಜಾಸ್ತಿ ಡಿಸೆಬಿಲಿಟಿ ಇರುವ ವಿಶೇಷ ಚೇತನರಿಗೆ. ವಿಶೇಷ ಚೇತನರಲ್ಲಿ ಯಾರ್ಯಾರೆಲ್ಲ 40% ಮೇಲೆ ಡಿಸೆಬಿಲಿಟಿಯನ್ನು ಗುರುತಿಸಿಕೊಟ್ಟಿದ್ದಾರೋ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್, ಅವರಿಗೂ ಕೂಡ ಮನೆಯಲ್ಲಿಯೇ ಮತದಾನ ಮಾಡಿಕೊಳ್ಳಕ್ಕೆ, ಆದ್ರೆ ಪೋಸ್ಟಲ್ ಬ್ಯಾಲೆಟ್ ಆದ್ರೂ ಮನೆಯಲ್ಲಿಯೇ ಹೋಗಿ ನಾವು ಮತದಾನ ಮಾಡಿಸಿಕೊಳ್ತೇವೆ, ಆದ್ರೆ ತಪ್ಪಾಳಿಗೆ ಕಳಿಸುವುದಿಲ್ಲ, ಆ ತರ ಪದ್ಧತಿ ಈಗ ಇಲ್ಲ. ಸೊ ಯಾರು ಪೋಸ್ಟಲ್ ಬ್ಯಾಲೆಟ್ ಮಾಡೋದಿರಲಿ, ಈಗ ಅಧಿಕಾರಿಗಳಾದ್ರೆ ಅವರಿಗೆ ನಾವು ಏನು ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ ಅಧಿಕಾರಿಗಳ ಸಿಬ್ಬಂದಿಗಳಿಗೆ, ಮನೆಗೆ ಹೋಗಿ 85 ವಯಸ್ಸಿಗೆ ಮೇಲ್ಪಟ್ಟ ಹಿರಿಯರು ಮತ್ತು 40% ಮೇಲ್ಪಟ್ಟ ಡಿಸೆಬಿಲಿಟಿ ಇರುವ ವಿಶೇಷ ಚೇತನರ ಹತ್ರ ಪೋಸ್ಟಲ್ ಬ್ಯಾಲೆಟ್ ನಾವು ಕೊಡ್ತೀವಿ. ಬಟ್ ಇದನ್ನು ತಾವುಗಳು ಸರಿಯಾಗಿ ಯೂಸ್ ಮಾಡಿಕೊಳ್ಳಬೇಕು ಅಂತ ಹೇಳುವ ಅದೇ ಒಂದು ಸಮಯದಲ್ಲಿ ನಾನು ಇನ್ನೊಂದು ನೆನಪು ಮಾಡಿಕೊಳ್ಳಕ್ಕೆ ಹೇಳ್ತೀನಿ. ಏನಂದ್ರೆ, ಯಾರಾದ್ರೂ ನನಗೆ ಆಸಕ್ತಿ ಇದೆ, ನಾನು ಪೋಲಿಂಗ್ ಸ್ಟೇಷನ್ಗೆ ನಾನು ಒಂದು ಮತದಾನ ಮಾಡ್ತೀನಿ, ನಾನು ಸ್ವಲ್ಪ ಜೋರಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಯಾರಾದ್ರೂ ಬಂದ್ರೆ ವಾಲಂಟಿಯರ್ ಆಗಿ, ಅವರು 95 ವಯಸ್ಸು ಹಿರಿಯರಿರಬಹುದು ಅಥವಾ 80% ಡಿಸೆಬಿಲಿಟಿ ಇರಬಹುದು, ಅವರು ಮತದಾನ ಮಾಡಕ್ಕೆ ಮತಗಟ್ಟೆಗೆ ಬರಬಹುದು, ಅವರನ್ನು ನಾವು ಸ್ವಾಗತಿಸ್ತೀವಿ. ಯಾರೆಲ್ಲ ಇಲ್ಲ ನನಗೆ ಬರಕ್ ಆಗಲ್ಲ, ನಾನು ಮನೆಯಿಂದಲೇ ಮಾಡ್ತೀನಿ ಹೇಳ್ತಾರೋ ಅವರಿಗೂ ಮಾತ್ರ ಈ ಫಾರ್ಮ್ 12D ಹೇಳಿ ನಾವು ನಾಳೆಯಿಂದ ಕೊಡೋಕೆ ಶುರು ಮಾಡ್ತೀವಿ. ಆ ಫಾರ್ಮ್ 12D ತುಂಬಿ ಅವರು ಸರ್ಟಿಫಿಕೇಟ್ ಇರುತ್ತಲ್ವ, ಡಿಸಬಿಲಿಟಿ ಸರ್ಟಿಫಿಕೇಟ್, ಅದನ್ನು ಜೋಡಿಸಿ ನಮ್ಮ BLOಗಳು ಮತಗಟ್ಟೆ ಅಧಿಕಾರಿಗಳ ಹತ್ರ ಕೊಟ್ಟರೆ ಅವರಿಗೆ ಮತದಾನವನ್ನು ಅವರ ಮನೆಯಲ್ಲಿಯೇ ಹೋಗಿ ಮಾಡಿದರೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇದನ್ನು ಸಾರ್ವಜನಿಕರ ಹತ್ರ ಮತ್ತೊಮ್ಮೆ ನಾನು ಹೇಳ್ಕೊಡ್ತೀನಿ. ಸೊ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಂದಿ 85 ವಯಸ್ಸು ಮೇಲ್ಪಟ್ಟವರಿದ್ದಾರೆ ಅಂತ ಹೇಳಿದ್ರೆ 21,576. ಅದೇ ರೀತಿ ವಿಶೇಷ ಚೇತನರು 17,159. ಆದ್ರೆ ಒಟ್ಟಾರೆ 40,000 ಅಷ್ಟು ಇದ್ದಾರೆ. ಆದ್ರೆ ಇದ್ದಲೇ ಅಷ್ಟು ಮಂದಿನೂ ಪೋಸ್ಟಲ್ ಬ್ಯಾಲೆಟ್ ಆಪ್ಷನ್ ಮಾಡಲ್ಲ, ಬಹಳಷ್ಟು ಮಂದಿ ನಾವು ಮತಗಟ್ಟೆಗೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಮಂದಿ ಮನೆಯಲ್ಲಿ ಮಾಡ್ತಾರೆ, ಎಷ್ಟು ಮಂದಿ ಮತಗಟ್ಟೆಯಲ್ಲಿ ಮಾಡ್ತಾರೆ ಎಂಬುದ್ರ ಬಗ್ಗೆ ನಾನು ತಮಗೆ ಅದು ಫೈನಲ್ ಆದ ಮೇಲೆ ಮತ್ತೊಮ್ಮೆ ನಾನು ಹೇಳ್ತೇನೆ. ನೆಕ್ಸ್ಟ್ ಮುಂದಿನ ವಿಚಾರ, ಪ್ರತಿಯೊಬ್ಬ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಬಹುದು. ಪ್ರಸ್ತುತ ಚುನಾವಣೆಯಲ್ಲಿ ಸ್ಪರ್ಧಿಸುವ ಚುನಾವಣಾ ಅಭ್ಯರ್ಥಿಗಳು ಚುನಾವಣೆ ವೆಚ್ಚವಾಗಿ ಗರಿಷ್ಠ ಮಿತಿ ಇರುವುದು 90 ಲಕ್ಷ ರೂಪಾಯಿ. 95 ಲಕ್ಷ ರೂಪಾಯಿ ಸರಿಯಾ? ಸೊ ಅದು ಚೇಂಜ್ ಮಾಡಿಲ್ಲ. ಸೊ ಈಗ ಮತ್ತೊಮ್ಮೆ ನಾನು ಒಟ್ಟಾರೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದ್ರೆ, ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಲು ಕೋರಲಾಗಿದೆ. ಮತದಾರರು ಯಾವುದೋ ಆಮಿಷಕ್ಕೆ ಒಳಗಾಗದೆ ಪ್ರಜಾಪೂರ್ವಕವಾಗಿ ಮತದಾನ ಮಾಡಲು ಕೋರಲಾಗಿದೆ. ಮತಗಟ್ಟೆಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಮತಗಟ್ಟೆಗಳಿಗೆ ವಿಳಾಸದ ಕುರಿತು ವೋಟರ್ ಸ್ಲಿಪ್ಪರ್ಗಳನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಮೂಲಕ ಹಂಚಿಕೆ ಮಾಡುವಾಗ ಅವರಿಗೆ ಸಹಕಾರ ಮಾಡಲು ಕೋರಲಾಗಿದೆ. ಅದೇ ರೀತಿ ಮಾನ್ಯ ಭಾರತ ಚುನಾವಣಾ ಆಯೋಗವು ಚುನಾವಣೆಯ ವಿವಿಧ ಮಾಹಿತಿ ಹಾಗೂ ದೂರುಗಳನ್ನು ದಾಖಲಿಸಲು ಮತದಾರರ ಅನುಗುಣಕ್ಕಾಗಿ ಏನು ಸೃಜನಪಡಿಸಿರುವ ತಂತ್ರಾಂಶಗಳು, ಆದರೆ ಸಿ-ವಿಜಿಲ್ ಇರಲಿ ಅಥವಾ ನೋ ಯುವರ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಇರಲಿ, ವೋಟರ್ ಹೆಲ್ಪ್ ಲೈನ್ ಇರಲಿ, ಇದೆಲ್ಲನೂ ಕೂಡ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ನಾನು ಮತ್ತೊಮ್ಮೆ ಕೋರಿಕೊಳ್ಳುತ್ತೀನಿ. ಮತ್ತೆ ಈ ಒಂದು ಮತದಾನ ಹಬ್ಬದಲ್ಲಿ, ಈ ಒಂದು ಚುನಾವಣಾ ಹಬ್ಬದಲ್ಲಿ ಪತ್ರಿಕಾ ಮಿತ್ರರ ಒಂದು ಪಾತ್ರ ಕೂಡ ತುಂಬಾ ಮಹತ್ವವಾಗಿರುತ್ತದೆ.
ಯಾಕಂದ್ರೆ ನಾವು ಬಹಳಷ್ಟು ನೋಡ್ತೀವಿ, ಆದ್ರೆ ಪೇಯ್ಡ್ ನ್ಯೂಸ್ ಹೇಳಿ ಅಥವಾ ಸುಳ್ಳು ಮಾಹಿತಿ ಅಂತ ಹೇಳಿ ಅದೆಲ್ಲ ಅವಾಯ್ಡ್ ಮಾಡಕ್ಕೆ, ಅದು ಮುಖಾಂತರ ಯಾವುದೋ ಸಮಸ್ಯೆ ಆಗಲ್ಲದೆ ನಮ್ಮ ಜಿಲ್ಲೆಗೆ ಶಾಂತಿಯುತವಾಗಿ ಮತದಾನ ಆಗಲಿಕ್ಕೆ ತಮ್ಮ ಒಂದು ಸಹಕಾರವನ್ನು ಕೂಡ ನಾನು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ